ಸಿದ್ದು ಆಪ್ತ ಕೆಎನ್ ರಾಜಣ್ಣಗೆ ಅರ್ಧ ಚಂದ್ರ ಸಂಪುಟದಿಂದ ಡ್ರಾಪ್ ಮಾಡಲು ತೀರ್ಮಾನ. ಸಿದ್ದು ಆಪ್ತ ಕೆಎನ್ ರಾಜಣ್ಣಗೆ ಅರ್ಧ ಚಂದ್ರ ಸಂಪುಟದಿಂದ ಡ್ರಾಪ್ ಮಾಡಲು ತೀರ್ಮಾನ. ರಾಜಣ್ಣ ಬದಲು ಎನ್ವೈ ಗೋಪಾಲ ಕೃಷ್ಣಗೆ ಸಚಿವ ಸ್ಥಾನ. ಎಸ್ಟಿ ವರ್ಗದ ಹಿರಿಯ ನಾಯಕರಾಗಿರುವಂತಹ ಎನ್ವೈ ಗೋಪಾಲಕೃಷ್ಣ, ಮೊಳಕಾಲೂರು ಕ್ಷೇತ್ರದ ಶಾಸಕರಾಗಿರುವಂತಹ ಎನ್ವೈ ಗೋಪಾಲಕೃಷ್ಣ ಸಾಕಷ್ಟು ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದಂತಹ ಕೆಎನ್ ರಾಜಣ್ಣ. ಇದು ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ಸ್ಟೋರಿ ಆಗಿದೆ. ಕೆಎನ್ ರಾಜಣ್ಣ ಇವರು ಭಾರಿ ಸದ್ದನ್ನ ಮಾಡ್ತಾ ಇದ್ರು, ಸುದ್ದಿಯಲ್ಲಿರುವಂತವರಾಗಿದ್ರು. ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿ ತಗಲಾಕೊಂಡಿರುವಂತಹ ಕೆಎನ್ ರಾಜಣ್ಣ ಅವರನ್ನ ನೋಡಿದ್ರೆ ಪಕ್ಷದಲ್ಲಿರುವವರಿಗೆ ಸ್ವಲ್ಪ ಜನಕ್ಕೆ ಆಗೋದಿಲ್ಲ. ಕೆಎನ್ ರಾಜಣ್ಣ ಹಾಗೂ ಅವರ ಮಗ ಅಂತಂದ್ರೆ ಒಂದಿಷ್ಟು ಜನ ಮೂಗು ಮುರಿತಾರೆ. ಅವರ ಬಳಿಯಲ್ಲಿರುವಂತಹ ಮಂತ್ರಿ ಸ್ಥಾನವೂ ಕೂಡ ಹೋಗುವಂತಹ ಅಷ್ಟು ಸಾಧ್ಯತೆಗಳಿದೆ. ಸಿದ್ದು ಆಪ್ತರಾಗಿರುವಂತಹ ಕೆಎನ್ ರಾಜಣ್ಣಗೆ ಅರ್ಧ ಚಂದ್ರ ಸಂಪುಟದಿಂದ ಡ್ರಾಪ್ ಮಾಡಲಿಕ್ಕೆ ತೀರ್ಮಾನವನ್ನ ಕೈಗೊಂಡ್ರ ಸಿದ್ದರಾಮಯ್ಯ ಅವರ ಆಪ್ತರು ರಾಜಣ್ಣ ಅವರನ್ನ ಡ್ರಾಪ್ ಮಾಡುತ್ತಾ ಸರ್ಕಾರ ರಾಜಣ್ಣ ಬದಲು ಎನ್ವೈ ಗೋಪಾಲಕೃಷ್ಣಗೆ ಸಚಿವ ಸ್ಥಾನವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಎಸ್ಟಿ ವರ್ಗದ ಹಿರಿಯ ನಾಯಕರಾಗಿರುವಂತಹ ಎನ್ವೈ ಗೋಪಾಲಕೃಷ್ಣ ಅವರು, ಮೊಳಕಾಲೂರು ಕ್ಷೇತ್ರದ ಶಾಸಕರಾಗಿರುವಂತಹ ಎನ್ವೈ ಗೋಪಾಲಕೃಷ್ಣ ಅವರು ಸಾಕಷ್ಟು ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದಂತಹ ಕೆಎನ್ ರಾಜಣ್ಣ ರಾಜೀನಾಮೆ ಕೊಡ್ತಾರೆ ಎನ್ನುವಂತಹ ಸುದ್ದಿಯೂ ಕೂಡ ಆಗಾಗ ಪ್ರಸಾರವಾಗ್ತಾ ಇತ್ತು. ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಕೆಎನ್ ರಾಜಣ್ಣ ಅವರು. ಹನಿ ಟ್ರ್ಯಾಪ್ ವಿಚಾರವಾಗಿ ಸೆಷನ್ನಲ್ಲೇ ಮಾತನಾಡಿರುವಂತಹ ರಾಜಣ್ಣ ಹಾಗೂ ರಾಜಣ್ಣ ಮಗ ಯಾವುದಕ್ಕೂ ಕೂಡ ಧೃತಿಗೆಡದೆ ಧೈರ್ಯದಿಂದ ಮಾತನಾಡಿದ್ರು. ಆ ಒಂದು ಕಾರಣಕ್ಕೆ ಕಾಂಗ್ರೆಸ್ನಲ್ಲೇ ಇದ್ದುಕೊಂಡು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅಂತ ಹೇಳಿ ಒಂದಿಷ್ಟು ಜನ ಮೂಗ ಮುರಿದಿದ್ದು ಉಂಟು. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಕೆಎನ್ ರಾಜಣ್ಣ ಅವರು ತನ್ನ ಮಾತನ್ನ ಸ್ಪಷ್ಟೀಕರಣ ಮಾಡಿಕೊಂಡ್ರು. ತಮಗೇನಾಯ್ತು, ತಮ್ಮ ಮಗನಿಗೇನಾಯ್ತು ಅನ್ನೋದ್ರ ಬಗ್ಗೆ ಬಿಡಿಯಾಗಿ ಮಾತನಾಡ್ತಾ ಇರುವಂತಹ ಕೆಎನ್ ರಾಜಣ್ಣ ಅವರ ಮಂತ್ರಿಗಿರಿಯ ಮೇಲೂ ಕೂಡ ಈಗ ಸರ್ಕಾರ ಕಣ್ಣಿಟ್ಟಿರುವಂಥದ್ದು. ಅದರ ಬದಲಿಗೆ ಕೆಎನ್ ರಾಜಣ್ಣ ಅವರ ಬದಲಿಗೆ ಆ ಒಂದು ಮಂತ್ರಿ ಸ್ಥಾನವನ್ನ ಎನ್ವೈ ಗೋಪಾಲಕೃಷ್ಣಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.